ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ. ಅಧ್ಯಕ್ಷರು ಶ್ರೀ ಶಿವರಾಮ್ ಹೆಬ್ಬಾರ್, ಉಪಾಧ್ಯಕ್ಷರು ಶ್ರೀ ಕೃಷ್ಣ ದೇಸಾಯಿ, ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಶ್ರೀಕಾಂತ್ ಭಟ್ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಪ್ರವಾಸಿಗರಿಗೆ ನೀಡಿದ್ದ ಉದ್ದಿನವಡೆಯಲ್ಲಿ ಸತ್ತಹಲ್ಲಿ ಪತ್ತೆಯಾದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಹೊರನಾಡಿನಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಹೊರನಾಡಿಗೆ ಪ್ರವಾಸಕ್ಕೆ ಬಂದಿದ್ದ 6 ಜನರ ತಂಡ ಹೋಟೆಲ್ನಲ್ಲಿ ತಿಂಡಿ ಸವಿಯುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ಅರ್ಧ ವಡೆ ತಿಂದ ಬಳಿಕ ಹಲ್ಲಿ ಇರುವುದು ಗೊತ್ತಾಗಿದ್ದು, ಮಕ್ಕಳು ಕೂಡ ವಡೆ ತಿಂದಿದ್ದರಿಂದ ಪ್ರವಾಸಿಗರು ಆತಂಕಗೊಂಡಿದ್ದಾರೆ. ಘಟನೆ ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು, ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆ ನಡೆಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಹೊರನಾಡಿನಲ್ಲಿ ಪ್ರವಾಸಿಗರಿಗೆ ನೀಡಿದ ಉದ್ದಿನವಡೆಯಲ್ಲಿ ಸತ್ತ ಹಲ್ಲಿ ಪತ್ತೆಯಾಗಿದ್ದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಬೆಂಗಳೂರಿನಿಂದ ಹೊರನಾಡಿಗೆ 6 ಜನರ ತಂಡ ಪ್ರವಾಸಕ್ಕೆ ಬಂದಿತ್ತು. ಬಳಿಕ ಎಲ್ಲರೂ ಅಲ್ಲಿನ ಖಾಸಗಿ ಹೋಟೆಲ್ ಒಂದರಲ್ಲಿ ತಿಂಡಿ ತಿನ್ನಲು ತೆರಳಿದ್ದಾರೆ. ಈ ವೇಳೆ ಅವರು ಉದ್ದಿನ ವಡೆ ಸೇವಿಸ್ತಾ ಇದ್ರು. ವಡೆಯೊಳಗೆ ಹಲ್ಲಿ ಮಿಕ್ಸ್ ಆಗಿ ಎಣ್ಣೆಯಲ್ಲಿ ಬೆಂದಿದ್ರಿಂದ ಆರಂಭದಲ್ಲಿ ಅದು ಹಲ್ಲಿ ಎಂಬುದು ಪ್ರವಾಸಿಗರಿಗೆ ಗೊತ್ತಾಗಲಿಲ್ಲ. ಅರ್ಧ ವಡೆ ತಿಂದ ಬಳಿಕ ವಡೆಯಲ್ಲಿ ಸತ್ತ ಹಲ್ಲಿ ಇರುವುದು ಗೊತ್ತಾಗಿದ್ದು ಪ್ರವಾಸಿಗರು ಬೆಚ್ಚಿ ಬಿದ್ದಿದ್ದಾರೆ. ಪ್ರವಾಸಿಗ ಅಭಿಷೇಕ್ ಹೋಟೆಲ್ ಮಾಲೀಕರಿಗೆ ಹಲ್ಲಿಯನ್ನ ತೋರಿಸಿ, ನಮ್ಮ ಮಕ್ಕಳು ಕೂಡ ವಡೆ ತಿಂದಿದ್ದಾರೆ, ಹೀಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕ ಜಗಳಕ್ಕೆ ಬಂದಿದ್ದಾನೆ ಎನ್ನಲಾಗಿದೆ. ಅಲ್ಲದೆ ನೀವು ಹಣ ನೀಡುವ ಅಗತ್ಯವಿಲ್ಲ, ಇಲ್ಲಿಂದ ಹೋಗಿ ಎಂದು ಹೇಳಿರುವುದಾಗಿ ಪ್ರವಾಸಿಗರು ಆರೋಪಿಸಿದ್ದಾರೆ. ಇದರಿಂದ ಆತಂಕಗೊಂಡ ಪ್ರವಾಸಿಗರು ಕೂಡಲೇ 112ಗೆ ಕರೆ ಮಾಡಿದ್ದಾರೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಮೊದಲು ಮಕ್ಕಳನ್ನ ಒಳಗೊಂಡಂತೆ 6 ಜನರನ್ನ ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆ ಮಾಡಿಸುವಂತೆ ಸೂಚಿಸಿದ್ದಾರೆ. ಬಳಿಕ ಎಲ್ಲರನ್ನೂ ಕಳಸದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಆರೋಗ್ಯ ತಪಾಸಣೆ ನಡೆಸಲಾಗಿದೆ. ಅದೃಷ್ಟವಶಾತ್ ತಪಾಸಣೆಯ ಬಳಿಕ ಯಾರಿಗೂ ಯಾವುದೇ ಆರೋಗ್ಯ ಸಮಸ್ಯೆ ಕಂಡು ಬಂದಿಲ್ಲ ಎಂದು ತಿಳಿದು ಬಂದಿದೆ. ನಂತರ ಪ್ರವಾಸಿಗರು ಬೆಂಗಳೂರಿಗೆ ಹಿಂದಿರುಗಿದ್ದಾರೆ. ಇನ್ನು ಹೋಟೆಲ್ ಆಹಾರದ ಗುಣಮಟ್ಟ ಹಾಗೂ ಸ್ವಚ್ಛತೆಯ ಬಗ್ಗೆ ಪ್ರವಾಸಿಗರು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಶುಂಠಿ ಅಲ್ಲ, ಏನು ಹಸಿಮೆಣಸ್ಕೊಂಡಂಗ ಆಗುತ್ತೆ. ಹಸಿಮೆಣಸಿನ್ಕಾಯಿ ಕಣ್ಣಿಲ್ವಾ ಇಲ್ಲಿ ನೋಡಿ, ಇದ್ರಲ್ಲಿ ಕಣ್ಣಿಲ್ವಾ ನೋಡೋಣ, ಅದ್ರಲ್ಲಿ ನೋಡೋ ಅಲ್ಲ, ಹಸಿಮೆಣಸ್ಕೊಂಡಂಗೆ ಕಾಣ್ತಾ ಇಲ್ಲ. ಏನಾನ ಹೆಚ್ಚು ಕಮ್ಮಿ ಆದ್ರೆ ಆಗ್ಲಿ ಬಿಡಿ ನೋಡೋಣ ಅನ್ಕೊಂತೀರಲ್ಲ. ಹೇಳಿಲ್ವಾ ಯಪ್ಪ, ಆಗ್ಲಿ ಬಿಡಿ ಅಂತ ಯಾರು ಅಲ್ಲ ಯಪ್ಪ ಹೇಳಿಲ್ವಾ, ಇಲ್ಲಿ ಒಡೆ ಹಾಕ್ತಾರೋ ಹೇಳಿಲ್ವಾ, ಆಗ್ಲಿ ಬಿಡಿ ಹೆಚ್ಚು ಕಮ್ಮಿ ಆದ್ರೆ ನೋಡೋಣ ಬಿಡಿ ಅಂತಾರಲ್ಲ. ಯಾಕೆ ನಿಮ್ಮನೆ ಮಕ್ಳು ಮಾತ್ರ ಇದ ನಿಮ್ಮನೆ ಮಕ್ಳಿಗೆ ಹಾಕಿದ್ರೆ ಹಿಂಗೆ ಹೇಳ್ತಾ ಇದ್ದ? ನಾವೇನಂದ್ರೆ ಹಾಲು ಕೊಟ್ಟೋದು ಹೆಂಗ್ ಹೇಳ್ತೀಯ ನೀನು? ಯಾರಿಗೆ ಗೊತ್ತಿರುತ್ತೆ ಅಂತ ಹೆಂಗ್ ಹೇಳ್ತೀಯ ನೀನು? ನೀನ್ ಹೆಂಗ್ ಹೇಳ್ತೀಯಣ್ಣ ನೀನು? ಏನ್ ಮತ್ ಇನ್ನೆಂಗ್ ಹೇಳ್ತೀಯ ಅಂದ್ರೆ ಹೆಂಗ್ ಹೇಳ್ಬಿಡ್ತೀಯ ನೀನು? ಅಣ್ಣ ನಾನು ಬಂದು ಕರೀತಾ ಇದ್ದೀನಿ ನಿಧಾನಕ್ಕೆ, ಒಬ್ರು ಬರ್ತಾ ಇಲ್ಲ ಅಣ್ಣ. ರಕ್ಷಿತ್ ಅಲ್ಲ ಬಂದು ಕೇಳಿದೆ, ಸರ್ ಬನ್ನಿ ಒಂದ್ ನಿಮಿಷ ಅಲ್ಲೇನೋ ಬಿದ್ದಿದೆ ನೋಡಿ, ಬನ್ನಿ ಅಂತ ಕರೀತಾ ಇದ್ದೀನಿ. ಅಲ್ಲ ಆ ಮಗುಗೆ ಹಾಲು ಕುಡಿಸ್ತೈತ ಹುಡುಗಿ, ಅವ್ರಿಗೆ ಸಿಕ್ಕೈತೆ, ಮಕ್ಳು ಊಟ ಮಾಡ್ತಾವ್ರೆ. ಏನ್ ಮಾಡ್ಬೇಕು ಇವಾಗ ಏನ್ ಮಾಡ್ಬೇಕು ನಾವು? ಆಯ್ತು, ಈಗ ನಮ್ ಕಡೆಯಿಂದ ಅವ್ರ ಕಡೆಯಿಂದ ಮಿಸ್ಟೇಕ್ ಆಗಿದೆ, ಈಗ ಏನ್ ಮಾಡೋಣ ಈಗ ಅಂತ ಅದನ್ನ ನಾನು ನಿಮ್ನೆ ಕೇಳ್ತಾ ಇದ್ದೀನಿ. ಏನ್ ಮಾಡೋಣ ಅಂತ ಕೇಳ್ತಾರೆ. ನಾನು ಅದಕ್ಕೆ ಈಗ ಏನ್ ಮಾಡೋಣ, ಅಲ್ಲ ಅದಕ್ಕೆ ಈ ಕಡೆಯಿಂದ ಮಿಸ್ಟೇಕ್ ಆಗಿದೆ, ಸೊ ಏನ್ ಮಾಡೋಣ ಅಂತ ಕೇಳ್ತಾರೆ. ಈಗ ನೀವು ಈಗ ಎಷ್ಟು ಜನ ತಿಂದಿರ ಅಷ್ಟೊಂದು ದುಡ್ಡೇನು ಕೊಡೋದು ಬೇಡ, 1 to 3 ಕೊಡ್ತೀನಿ. ನಮ್ಗೆ ಏನಾಗೈತೆ ಎಲ್ಲರಿಗೂ ಹಾಸ್ಪಿಟಲ್ ಏನಾಯ್ತು ಟೆಸ್ಟ್ ಮಾಡ್ತೀನಿ. ಯಾಕಂದ್ರೆ ದುಡ್ಡು ನಿಮ್ದನ ಎಷ್ಟು ದುಡ್ಡು ಕೊಡ್ಲಿ ಹೇಳಿ? ಆಯ್ತು, ದುಡ್ಡಿನ ನಾನು ಕೇಳ್ತೀನಿ.
ಹೇಳ್ತಾ ಮತ್ತೆ ತಿನ್ನೋದು ಬಿಟ್ರೆ ನಾವೇನ್ ಗತಿ ಇಲ್ದಿರ ಬಂದ್ ತಿನ್ನಕ್ ಬಂದ್ವಾ ಇಲ್ಲಿ? ಕೇಳಿ ಇಲ್ಲಿ. ಅಲ್ಲ ಗತಿ ಇಲ್ದಿರ ತಿನ್ನಕ್ ಬಂದ್ವಾ ನಾನು ಇಲ್ಲಿಗೆ? ನಾನು ಏನ್ ಹೇಳ್ತಿದ್ದೀನಿ, ಯಾರಿಗಾರ ದುಡ್ಡು ಕೊಡ್ಬೇಡಿ ಅಂದ್ರೆ ಅಲ್ಲ ಅಣ್ಣ, ಏನು ತಿನ್ನಕ್ ಗತಿ ಇಲ್ದಿರ ಬಂದ್ಬಿಟ್ಟವ್ರ ಇಲ್ಲಿಗೆ? ಅಂತಲ್ಲ, ಅಲ್ಲಿ ಮೇ ಬಿ ಅಲ್ಲಿಂದ ಎಲ್ಲೋ ಮಾಡ್ಬೇಕಾದ್ರೆ ಇದಾಗಿರುತ್ತಲ್ಲ ಅಣ್ಣ, ಎಲ್ಲ ಪಾಯ್ಸನ್ ಅಣ್ಣ. ಯಾರ್ಗಾನ ಹೆಚ್ಚು ಕಮ್ಮಿ ಆಯ್ತು, ಯಾರನ್ನ ತೆಗಿತಾರೆ, ಇದ್ದಿದ್ರೆ ಮಾಡ್ಸೋಣ, change ತೆಗೆದ್ಬಿಟ್ರೆ ಇದ್ಬಿಡ್ತಾರ. ಆಯ್ತು, ಇವಾಗ ಅದನ್ನ ಯಾರಾದ್ರು ತಿಂದ್ರಿ ನೋಡೋಣ. ಆಯ್ತು, ಅದನ್ನ ಎತ್ಕೊಂಡ್ ತಿಂದ್ರಿ ನೋಡೋಣ. ಯಾರಾದ್ರೂ ನಿಮ್ ಹೋಟ್ಲ ಕಡೆ ಅಲ್ಲ, ಅದನ್ನ ಬಿಟ್ಟಿರೋದನ್ನ ತಿಂತಿ ನೋಡೋಣ. ಮಿಸ್ ಆಗಿರುತ್ತೆ. ಏನ್